ಅಕ್ಕಂಗೆ ವಿಷಯ ಗೊತ್ತಾಗೋಯ್ತು, ಮುಂದೆ ಏನು ಮಾಡೋದು ಜಾನಕಿ? ಸತ್ಯನ ಎಷ್ಟೇ ಮುಚ್ಚಿಟ್ರು ಗೊತ್ತಾಗೇ ಆಗುತ್ತೆ ರಾಮ್. ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗುತ್ತೆ ಹೇಳಿ? ಇವತ್ತಲ್ಲ ನಾಳೆ ಮನೆಯವ್ರಿಗೆಲ್ಲ ಗೊತ್ತಾಗಲೇಬೇಕಲ್ವಾ? ಅಕ್ಕಂಗೇನೋ ಗೊತ್ತಾಯ್ತು, ಪರವಾಗಿಲ್ಲ, ಅವಳು ನಮ್ಮ ಪರವಾಗೆ ಮಾತಾಡಿದ್ಲು. ಒಂದು ವೇಳೆ ಅಜ್ಜಿ ಅಪ್ಪ ಅಮ್ಮಂಗೆಲ್ಲ ಗೊತ್ತಾಗ್ಬಿಟ್ಟಿದ್ರೆ? ಅವರು ಅಕ್ಕನ ಥರ ನಮ್ಮನ್ನ ಕ್ಷಮಿಸ್ಬೋದು, ಹೇಳೋಕ್ಕಾಗಲ್ಲ. ಆ ಥರ ಎಲ್ಲ ಕನ್ಸು ಕಾಣಲೇಬೇಡ ಜಾನಕಿ. ಯಾರು ಕ್ಷಮಿಸಿದ್ರು ಅಜ್ಜಿ ಅಂತೂ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಮಾವ ಏನು ಹೇಳಲ್ಲ ಅಂತೀರಾ? ಅದು ನಂಗೆ ಗೊತ್ತಿಲ್ಲ ಜಾನಕಿ. ಒಬ್ಬೊಬ್ಬರಿಗೆ ವಿಷಯ ಗೊತ್ತಾಗ್ತಾ ಇದೆ. ಮುಂದೆ ಏನಾಗುತ್ತೋ ಏನೋ ಅಂತ ನನಗೆ ಭಯ ಆಗ್ತಿದೆ. ಭಯನಾ? ಭಯ ಯಾಕೆ ಪಡಬೇಕು ರಾಮ್? ನಾವೇನು ಅಷ್ಟು ದೊಡ್ಡ ತಪ್ಪು ಮಾಡಿದೀವ? ಒಂದು ಗಂಡು ಹೆಣ್ಣು ಮದುವೆ ಆಗೋದು ತಪ್ಪ ರಾಮ್? ಗಂಡು ಹೆಣ್ಣು ಮದುವೆ ಆಗೋ ತಪ್ಪಲ್ಲ ಜಾನಕಿ, ಆದರೆ ನಾವಿಬ್ಬರು ಮದುವೆ ಆಗಿದ್ದು ತಪ್ಪು. ನಮ್ಮ ದೃಷ್ಟಿಲಿ ನಾವು ಮಾಡಿದ್ದು ಸರಿನೇ ಇರ್ಬೋದು, ಆದರೆ ಸಮಾಜದ ದೃಷ್ಟಿಲಿ ಅದರಲ್ಲೂ ಇವಾಗಂತೂ ತುಂಬಾ ದೊಡ್ಡ ತಪ್ಪು. ಧರ್ಮದ ವಿಚಾರದಲ್ಲಿ ಜನಗಳು ಹೇಗೆ ನಡ್ಕೋತಾ ಇದ್ದಾರೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಧರ್ಮದ ಬಗ್ಗೆ ತಿಳ್ಕೊಳ್ದೇ ಇರೋರೆ ರಾಮ್ ದಿನಾಲು ಕಚ್ಚಾಡ್ತಿರೋದು. ಧರ್ಮ ಅನ್ನೋದು ರಕ್ತದಲ್ಲಿಲ್ಲ, ಮನ್ಸಲ್ಲಿ ಬಂದಿರೋ ಕೆಟ್ಟ ಯೋಚನೆ ಅದು. ಎಲ್ಲರೂ ಒಂದೇ ಅಂತ ಅಂದ್ಕೊಂಡ್ರೆ ಪ್ರಪಂಚದಲ್ಲಿ ಯಾರು ಧರ್ಮಕ್ಕೋಸ್ಕರ ಹೋರಾಟ ಮಾಡೋ ಅವಶ್ಯಕತೆನೇ ಇಲ್ಲ. ಮನುಷ್ಯರನ್ನ ಮನುಷ್ಯರ ಥರ ನೋಡಿದ್ರೆ ಸಾಕು. ಕಣ್ಣಿಗೆ ಕಾಣದೇ ಇರೋ ಧರ್ಮನ ಮುಂದೆ ಇಟ್ಕೊಂಡು ಮನುಷ್ಯತ್ವನೇ ಮರೆತ್ರೆ ಏನು ಪ್ರಯೋಜನ ಹೇಳಿ? ಇಲ್ಲಿ ಯಾರು ಭಾವನೆಗಳಿಗೆ ಬಾಂಧವ್ಯಕ್ಕೆ ಬೆಲೆ ಕೊಡಲ್ಲ ಜಾನಕಿ. ಎಲ್ರಿಗೂ ಅವ್ರ ಪ್ರತಿಷ್ಠೆನೇ ದೊಡ್ಡದು. ನಾವಿಬ್ಬರು ಮದುವೆ ಆಗಿದ್ದೀವಿ, ನಮ್ಮಿಬ್ರದ್ದು ಧರ್ಮಕ್ಕೂ ಮಿಗಿಲಾದ ಪ್ರೇಮ. ಆದರೆ ಧರ್ಮನೇ ದೊಡ್ಡದು ಅನ್ನೋರಿಗೆ ನಾವು ಮಾಡಿದ್ದು ತಪ್ಪೆ ಅಂತ ಅನ್ಸೋದು. ಧರ್ಮ ಅಂದರೆ ಹೆಸರು ಹೇಳ್ಕೊಂಡು ಕಿತ್ತಾಡೋದಲ್ಲ ರಾಮ್. ಅನ್ನ ಕೊಟ್ಟು ಹೊಟ್ಟೆ ತುಂಬಿಸೋದು ಧರ್ಮ. ದಣದಾಗ ನೀರು ಕೊಟ್ಟು ಆಯಾಸ ತಣಿಸೋದು ಧರ್ಮ. ಉಸಿರಿಗೆ ಉಸಿರು ಕೊಟ್ಟು ಇನ್ನೊಂದು ಜೀವ ಉಳಿಸೋದು ಧರ್ಮ. ಧರ್ಮಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ಯಾವ ಗ್ರಂಥದಲ್ಲೂ ಇಲ್ಲ, ಯಾವ ಮಹರ್ಷಿನೂ ಹೇಳಿಲ್ಲ. ಆದರೆ ನಮ್ಮ ಜನ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಕುಡಿಯೋ ನೀರಿಂದ ಹಿಡಿದು ಮನುಷ್ಯರ ಪ್ರೀತಿವರೆಗೂ ಧರ್ಮ ಅಡ್ಡ ಆಗಿ ನಿಂತಿದೆ. ಇರೋ 4 ದಿನದ ಬದುಕಲ್ಲಿ ಇದೆಲ್ಲ ಬೇಕಾ? ಇರೋಷ್ಟು ದಿನ ಇಬ್ರು ಒಬ್ರಿಗೊಬ್ರು ಒಂದಾಗಿ ಪ್ರೀತಿ ವಿಶ್ವಾಸ ಕೊಟ್ಟು ಬದುಕಿದ್ರೆ ಆಗಲ್ವಾ? ಆಗುತ್ತೆ ಜಾನಕಿ, ಯಾಕಾಗಲ್ಲ? ಆದರೆ ನನಗೂ ನಿನಗೂ ಇರೋ ಥರ ಮನಸ್ಸು ಎಲ್ರಿಗೂ ಇರಬೇಕಲ್ವಾ? ಇದನ್ನೆಲ್ಲ ನೋಡ್ತಿದ್ರೆ ಪ್ರಾಣಿಗಳೇ ಎಷ್ಟೋ ವಾಸಿ ರಾಮ್. ತಮ್ಮ ಹಸುಗೋಸ್ಕರ ಹೋರಾಟ ಮಾಡುತ್ತೆ, ಜಾಗಕ್ಕೋಸ್ಕರ, ಹಠಕ್ಕೋಸ್ಕರ, ಧರ್ಮಕ್ಕೋಸ್ಕರ ಯಾವತ್ತೂ ಇನ್ನೊಂದು ಜೀವಕ್ಕೆ ತೊಂದರೆ ಕೊಡಲ್ಲ. ಸ್ವಾರ್ಥ ಇಲ್ಲದೇನೆ ಬದುಕೋ ಪ್ರಾಣಿಗಳ ಮುಂದೆ ಮನುಷ್ಯರಾಗಿ ನಾವು ಬದುಕೋದು ವೇಸ್ಟು. ಅರ್ಥ ಮಾಡಿಸೋದು ತುಂಬ ಕಷ್ಟ ಜಾನಕಿ. ಮನುಷ್ಯ ಅಂಧಕಾರದಲ್ಲಿ ಸಿಕ್ಕಾಕೊಬಿಟ್ಟಿದ್ದಾನೆ. ನಾವು ಎಷ್ಟೇ ಕೂಗಿದ್ರೂ ಹುಚ್ಚರು ಅಂತ ಅನ್ಕೋತಾರೆ ಹೊರತು ತಪ್ಪು ಅಂತ ಯಾರೂ ಹೇಳಲ್ಲ. ಹಾಗಾದ್ರೆ ಈಗ ಸತ್ಯ ಗೊತ್ತಾದ್ರೆ ಜನರಿಗೋಸ್ಕರ ನಾವು ದೂರ ಆಗ್ಬೇಕಾ ರಾಮ್? ಇಲ್ಲ ಜಾನಕಿ, ನಮ್ಮಿಬ್ಬರನ್ನ ಸೇರಿಸಿದ್ದು ದೇವರು. ಯಾರು ಏನೇ ಅಂದ್ರು ನಾನು ಮಾತ್ರ ಕೈ ಬಿಡಲ್ಲ. ನಮ್ಮಿಬ್ರದ್ದು ಧರ್ಮಕ್ಕೂ ಮಿಗಿಲಾದ ಪ್ರೇಮ. ನಮ್ಮ ಪ್ರೀತಿ ಇತಿಹಾಸದಲ್ಲೇ ಇರಬೇಕೇ ಹೊರತು ಅದನ್ನ ಸಮಾಧಿ ಆಗೋದಕ್ಕೆ ನಾನು ಬಿಡಲ್ಲ. ರಾಮ್, ನಿಮ್ಮನ್ನ ಬಿಟ್ಟು ಈ ಜಾನಕಿ ಇರಲ್ಲ ರಾಮ್. ನಮ್ಮನ್ನ ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ. ಇಲ್ಲ ಜಾನಕಿ, ಎಷ್ಟೇ ಕಷ್ಟ ಬಂದರೂ ಒಟ್ಟಿಗೆ ಎದುರಿಸೋಣ. ಒಂದು ವೇಳೆ ಎಲ್ರಿಗೂ ನಿಜ ಗೊತ್ತಾದರೆ ಒಪ್ಸೋಕ್ಕೆ ಪ್ರಯತ್ನ ಪಡೋಣ. ಅವ್ರೇನಾದರೂ ಒಪ್ಪಿಲ್ಲ ಅಂದರೆ ಎಲ್ಲಾದರೂ ದೂರ ಹೋಗ್ಬೇಡ. ನಮಗೇನು ಜೀವನ ಹೊಸದಲ್ಲ ಜಾನಕಿ. ಎಷ್ಟು ನೋವುಗಳನ್ನ ಎದುರಿಸಿ ನಾವು ಒಂದಾಗಿದ್ದೀವಿ. ನಾವಿಬ್ಬರೇ ಸುಖ ದುಃಖ ಹಂಚ್ಕೊಂಡು ಬದುಕೋದಕ್ಕಾಗಲ್ವಾ? ನಾನು ಅಷ್ಟೇ ರಾಮ್. ನೀವೆಲ್ಲಿರ್ತೀರೋ
ಅಲ್ಲೇ ಬರ್ತೀನಿ. ಈ ಜಾನಕಿಗೆ ಯಾವತ್ತೂ ರಾಮನ ಹೃದಯದಲ್ಲೇ ಜಾಗ. ನಾನು ಬಯಸೋದು ರಾಮನ್ ಪ್ರೀತಿ ಮಾತ್ರ. ಜಾನಕಿ, ನಿನ್ನ ಪ್ರೀತಿ ಮುಂದೆ ಬೇರೇನೂ ಇಲ್ಲ. ನನ್ನ ಜೀವನದಲ್ಲಿ ನಿನ್ನಿಂದ ಹೊಸ ಬೆಳಕನ್ನು ಕಂಡಿದ್ದೀನಿ ಜಾನಕಿ. ಅದನ್ನು ದೂರ ಮಾಡಿಕೊಂಡು ಮತ್ತೆ ಕತ್ಲಿಗೆ ಹೋಗೋದಕ್ಕೆ ನಂಗೆ ಇಷ್ಟ ಇಲ್ಲ. ದೋಸ್ತ್, ನೀನು ಯಾಕೆ ಆ ಥರ ಎಲ್ಲ ಮಾತಾಡೋಕೋದೆ? ಸೇರ್ಬೇಕಾಗಿರೋದು ಕೊಡಿ ಅಂದಿದ್ರೆ ಸಾಕಾಗ್ತಿತ್ತು. ಕೇಳಿದೆ, ಅದಕ್ಕೆ ನಮ್ಮ ಮನೇಲಿ ದೊಡ್ಡ ರಾದ ಅಂತಾನೆ ಆಯಿತು. ನಮ್ಮಪ್ಪ ಬದುಕಿರುವವರೆಗೂ ಆಸ್ತಿ ಭಾಗ ಮಾಡಲ್ಲ ಅಂತಾರೆ. ಮನೇಲಿ ಎಲ್ಲರೂ ನನಗೀಗ ಕಳ್ಳನ್ಕಿಂತ ಕೀಳಾಗಿ ನೋಡ್ತಾ ಇದ್ದಾರೆ. ಮನೇಲಿ ಇರೋಕ್ಕೆ ನನಗೊಂಥರ ಮುಜುಗರ ಆಗ್ತಾ ಇದೆ. ಹಾಗಂತ ಆಸ್ತಿನೂ ಬೇಡ ಏನು ಬೇಡ ಅಂತ ಮನೆನ ಬಿಟ್ಟು ಬಂದ್ಗಿನ್ಬಿಟ್ಟು ಆಮೇಲೆ ಜಪ್ಪ ಅಂದರೆ ನಿನ್ಗೇನು ಸಿಗಲ್ಲ, ಎಲ್ಲ ರಾಮನ್ ಪಾಲಾಗುತ್ತೆ. ಅದಕ್ಕೆ ನನ್ನ ಹೆಂಡತಿ ತಿಂಗಳ ಖರ್ಚು ಎಷ್ಟಾಗುತ್ತೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಏನು ದೋಸ್ತ್, ನಿಮ್ಮ ಮನೇಲಿ ನೀನೇ ಬಾಡಿಗೆ ಕಟ್ಕೊಂಡಿರ್ಬೇಕಾ? ಮತ್ತೇನು ಮಾಡಂತಿದ್ಯಾ? ಆಸ್ತಿ ಇಷ್ಟು ಬೇಗ ನನ್ನ ಕೈಗೆ ಸೇರಲ್ಲ. ಬಿಟ್ಟು ಬರಬೇಡ ಅಂತಿದ್ಯಲ್ವಾ? ಏನೋ ಒಂದು ಮಾಡ್ಕೊಂಡು ಮನೇಲಿ ಇರಬೇಕಲ್ವಾ? ಎಲ್ಲ ಕೈಯಲ್ಲಿ ಕೆಲಸ ಇಲ್ಲ, ತಿಂಗಳ ಖರ್ಚನ್ನ ಹೇಗೆ ಕೊಡ್ತೀಯ ದೋಸ್ತ್? ಅದೇ ಇಮ್ರಾನ್, ಇವಾಗ ತಲೆ ಕೆಟ್ಟೋಗಿರೋದು. ಕೋಪದಲ್ಲಿ ಏನೇನೋ ಹೇಳಿ ಬಂದೆ. ಮುಂದೆ ಏನು ಮಾಡಬೇಕು ಒಂದು ತೋಚ್ತಾ ಇಲ್ಲ. ಮಾಡೋದೇನೋ, ಇದಕ್ಕೆ ಸರಿಯಾದ ವ್ಯಕ್ತಿ ಅಂದರೆ ನಿಮ್ಮ ಸಸೂರ್ಜಿ, ಅವ್ರ ಹತ್ರನ ಹೋಗಿ ಮಾತಾಡೋ. ಅವನ ಹತ್ರ ನಿನ್ನೆ ಹೋಗಿ ನೋಡಿಲ್ವಾ? ಆಸ್ತಿ ವಿಚಾರನೇ ಮಾತಾಡ್ತಾನೆ. ಮೊದಲು ಅಳಿಯಾಗ ಒಂದು ಕೆಲಸ ಕೊಡೋಣ, ಅವನು ಉದ್ಧಾರ ಆಗಲಿ ಅನ್ನೋ ಪರಿಜ್ಞಾನನೇ ಇಲ್ಲ. ಆಸ್ತಿ ತಗೊಂಡು ಮನೆಯಿಂದ ಹೊರಗೆ ಬರಬೇಕು, ಅವ್ರ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಷ್ಟೇ ಅವ್ರಿಗೆ ಮುಖ್ಯ. ದೋಸ್ತ್, ಅವ್ರು ಏನು ನಿನ್ನ ಕೆಟ್ಟದ್ದು ಕೇಳಿಲ್ಲ, ನೀನು ಉದ್ಧಾರ ಆಗಲಿ ಅಂತ ಹೇಳಿರೋದು. ಇಷ್ಟು ಬೇಗ ಆಸ್ತಿ ಮಾತು ಆಗಬೇಕಾಗಿತ್ತು. ಆರಾಮಾಗಿ ಕೆಲಸ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡ್ಕೊಂಡು ಆರಾಮಾಗಿ ಕೇಳಬೇಕಾಗಿತ್ತು. ಇವಾಗ ನೋಡು, ಆಸ್ತಿ ಬಗ್ಗೆ ಮಾತಾಡ್ಬಿಟ್ಟು ಎಲ್ಲರ ಮುಂದೆ ಕೆಟ್ಟವನಾಗಿ ಕೂತಿದ್ದೀನಿ. ನಿಮ್ಮ ಸಸೂರ್ಜಿ ಏನೋ ಈಗಲೇ ಆಸ್ತಿ ಕೇಳು ಅಂತ ಹೇಳಿದ್ರಾ? ಸ್ವಲ್ಪ ದಿನ ಬಿಟ್ಟು ಕೇಳಬೇಕಿತ್ತು. ಅರ್ಜೆಂಟಲ್ಲಿ ಕೇಳೋದು ಕೇಳಿ ಸಸೂರ್ಜಿ ಮೇಲೆ ತಪ್ಪು ಹೊರಿಸ್ತಾ ಇದೆಯಾ? ಅವ್ರು ಹೇಳಿದ್ ನೋಡಿ, ಕೇಳಿದ ತಕ್ಷಣ ನಮ್ಮಪ್ಪ ಆಸ್ತಿ ಭಾಗ ಮಾಡಿಕೊಡ್ತಾನಂತ ಅನ್ಕೊಂಡೆ. ಈ ರೀತಿ ಎಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆಸ್ತಿ ವಿಚಾರನೇ ಹಾಗೆದು, ಯಾರು ಕೊಡಕ್ಕೆ ಮುಂದೆ ಬರಲ್ಲ. ಯಾಕೆ ಹೇಳು? ಕೊಟ್ಟರೆ ಅವ್ರ ಪಾಲ್ ಕಮ್ಮಿ ಆಗುತ್ತೆ, ನೀನು ಉದ್ಧಾರ ಆಗ್ಬಿಡ್ತೀಯಲ್ಲ. ಒಂದು ನಿಮಿಷ ಜಾನಕಿ, ಸಡನ್ನಾಗಿ ಅಕ್ಕ ಬಂದ್ಬಿಟ್ಲು, ಮರ್ತೋಯ್ತು. ತಗೋ, ಮೊದಲಿನ ತಗೊಂಡೋಗಿ ನಿಮ್ಮ ಅಪ್ಪಂಗೆ ಕೊಟ್ಟು ಆ ಇಮ್ರಾನ್ ಮಕ್ಕದ ಮೇಲೆ ಬಿಸಾಕ ಕೇಳು. ರಾಮ್, ಇದನ್ನ ನೀವು ಸ್ಕೂಲ್ ಶುರು ಮಾಡೋಕ್ಕಿಟ್ಟಿರೋ ಹಣ? ಜಾನಕಿ, ಅದು ಸದ್ಯಕ್ಕೆ ಶುರು ಆಗೋ ಥರ ಕಾಣಿಸ್ತಿಲ್ಲ. ನನ್ನ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗುತ್ತೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಇದರಿಂದ ನಿಮ್ಮನೆ ಸಮಸ್ಯೆ ಆದರೂ ದೂರ ಆಗಲಿ. ತಗೋ. ಬೇಡ ರಾಮ್, ನಿಮ್ಮ ಕನಸನ್ನ ಒಡೆದು ನಾನು ಅದ್ರ ಮೇಲೆ ನೆಮ್ಮದಿಯಾಗಿ ಗೋಪುರ ಕಟ್ಟಕ್ಕೆ ರೆಡಿ ಇಲ್ಲ. ಇವತ್ತಲ್ಲ ನಾಳೆ ನೀವು ಅಂದ್ಕೊಂಡಿರೋ ಕೆಲಸ ಹಾಗೆ ಆಗುತ್ತೆ. ಈ ಹಣನ ನೀವೇ ಇಟ್ಕೊಳ್ಳಿ, ನಾನು ಬೇರೆ ಕಡೆ ಎಲ್ಲಾದರೂ ವ್ಯವಸ್ಥೆ ಮಾಡ್ತೀನಿ. ಬೇರೆ ಕಡೆಯಿಂದ ಅಂದರೆ ಏನು ಮಾಡ್ತೀಯ ಜಾನಕಿ? ಅಷ್ಟೊಂದು ಹಣನ ಹೇಗೆ ವ್ಯವಸ್ಥೆ ಮಾಡ್ತೀಯಾ? ಏನಾದರೂ ಮಾಡಿದ್ರೆ ಆಯ್ತು ಬಿಡಿ. ಏನು ಕಳ್ತನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಾ ಹೇಗೆ? ಹಾಗಲ್ಲ, ಒಳ್ಳೇದಕ್ಕೆ ಹಣ ಹೊಂದಕ್ಕೆ ನೋಡ್ತಿದ್ದೀನಿ. ಆ ಅಲ್ಲ, ಯಾವುದಾದ್ರೂ ಒಂದು ದಾರಿ ತೋರಿಸ್ತಾನೆ ಬಿಡಿ. ಈ ದಾರಿನೂ ಅವನೇ ತೋರಿಸಿದ್ದು ಅಂತ ಅನ್ಕೋ. ನಾನೇನಾದರೂ ಪಾಠಶಾಲೆ ಶುರು ಮಾಡಿದರೆ ಈ ದುಡ್ಡು ನಿನ್ನ ಕಷ್ಟಕ್ಕೆ ಉಪಯೋಗ ಆಗ್ತಿರ್ಲಿಲ್ಲ. ಇನ್ನೂ ಟೈಮ್ ಇದೆ ಅಲ್ವಾ ಜಾನಕಿ? ಮುಂದೆ ನನಗೆ ಬೇಕಾದಾಗ ನಾನೇ ಕೇಳ್ತೀನಿ. ಇವಾಗ ಇಟ್ಕೋ. ಏನು ಯೋಚನೆ ಮಾಡ್ತೀಯ ಜಾನಕಿ? ತಗೋ. ಬೇಡ ರಾಮ್, ನೀವು ನಿಮಗೋಸ್ಕರ ತಂದಿರೋ ಹಣನ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಹೇಗೆ ಬಳಸ್ಕೊಳ್ಳಿ? ಇದರಲ್ಲಿ ಸ್ವಾರ್ಥ ಏನು ಬಂತು ಜಾನಕಿ?
ಗಂಡ ಆಗಿ ಹೆಂಡತಿ ಕಷ್ಟಕ್ಕೆ ನೆರವಾಗೋದು ಧರ್ಮ. ನಿಮ್ಮನೆ ಬೇರೆ ಅಲ್ಲ, ನಮ್ಮನೆ ಬೇರೆ ಅಲ್ಲ. ಅದರಲ್ಲೂ ಅಂಕಲ್ ನಮಗೆ ಎಷ್ಟು ಹತ್ರ ಆಗಿದ್ದಾರೆ. ಅವ್ರ ಕಷ್ಟ ಬಂದಾಗ ನಾವು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಅದನ್ನ ಮನುಷ್ಯತ್ವ ಅಂತಾರ? ರಾಮ್, ನೀವು ನಿಜವಾಗ್ಲೂ ನನ್ನ ಪಾಲ್ಗೆ ಆ ಅಲ್ಲಾನೇ. ಜಾನಕಿ, ಏನ್ ಜಾನಕಿ ನೀನು? ನಿನ್ನ ಗಂಡ ಆಗಿ ನಿನ್ನ ನೋವಿಗೆ ಒಂದು ಚಿಕ್ಕ ಹೆಲ್ಪ್ ಮಾಡೋಷ್ಟು ಅಧಿಕಾರ ನಂಗಿಲ್ವಾ? ನಾನು ಹಾಗೆ ಹೇಳಿಲ್ಲ ರಾಮ್. ನಿಮ್ಮ ಪರಿಸ್ಥಿತಿ ಚೆನ್ನಾಗಿದ್ರೆ ನಾನೇ ಬಾಯಿ ಬಿಟ್ಟು ಕೇಳ್ತಿದ್ದೆ. ಆದರೆ ನೀವೇ ನೋವಲ್ಲಿದ್ದೀರಾ. ನಿಮ್ಮ ಹತ್ರ ನನ್ನ ನೋವನ್ನ ಹೇಗೆ ಹೇಳ್ಕೊಳ್ಳಿ? ಎಷ್ಟೇ ಕಷ್ಟ ಇದ್ರೂ ಗಂಡ ಹೆಂಡತಿ ಮಧ್ಯೆ ಗುಟ್ಟು ಅನ್ನೋದು ಇರಬಾರ್ದು ಜಾನಕಿ. ಕಷ್ಟ ಸುಖನ ಹಂಚ್ಕೊಳ್ಳೋದಕ್ಕೆ ಅಲ್ವಾ ನಾವಿಬ್ರು ಮದುವೆ ಆಗಿದ್ದು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಒಬ್ರು ಕಷ್ಟಕ್ಕೆ ಒಬ್ರು ಆಗ್ಲೇಬೇಕು. ನೀನು ಹೇಳ್ಕೊಳ್ಳೋದಕ್ಕೆ ಸಂಕೋಚ ಪಡ್ಕೊಂಡ್ರೆ ಸಮಸ್ಯೆಗಳು ದೂರ ಆಗಲ್ಲ. ನಿಮ್ಮ ಹತ್ರ ಹೇಳಬೇಕು ಅಂತ ನಾನು ತುಂಬಾನೇ ಟ್ರೈ ಮಾಡಿದೆ. ಆದರೆ ಗಾಯದ ಮೇಲೆ ಬರೆ ಹಾಕಕ್ಕೆ ನನಗೆ ಮನಸ್ಸಾಗಲಿಲ್ಲ ರಾಮ್. ಸದ್ಯ ಈಗಲಾದರೂ ಹೇಳಿದ್ಯಲ್ಲ. ನಾನು ನೆನ್ನೆ ಎಲ್ಲಿ ನಿಂಗೆ ಬೇಜಾರಾಗುತ್ತೋ ಅಂತ ಕಬೋರ್ಡಿರೋ ದುಡ್ಡನ್ನ ನೀನೇ ತಗೊಂಡಿದ್ಯಾ ಅಂತ ಅನ್ಕೊಂಡಿದ್ದೆ ಗೊತ್ತಾ? ಇದೇನಾ ನೀವು ಹೆಂಡ್ತಿನ ಅರ್ಥ ಮಾಡ್ಕೊಂಡಿದ್ದು? ಕೇಳಕ್ ಬೇಜಾರಾದ್ರೆ ಸುಮ್ಮನೆ ಇರ್ತೀನಿ ಹೊರತು ಕದಿಯೋ ಕೆಲಸ ಎಲ್ಲ ಮಾಡಲ್ಲ ರಾಮ್. ಗೊತ್ತು ಜಾನಕಿ, ನೀನು ನನ್ನ ಮನ್ಸು ಬಿಟ್ಟು ಬೇರೆ ಏನು ಕದಿಯಲ್ಲ ಅಂತ. ಅದನ್ನು ನಾನು ಕದ್ದಿಲ್ಲ, ನೀವೇ ಮೊದಲು ನನ್ನ ಮನಸ್ಸನ್ನ ಕದ್ದಿದ್ದು. ಅದಕ್ಕೆ ಅನ್ಸುತ್ತಲ್ವಾ ನನ್ನ ಜೈಲಿಗೆ ಹಾಕ್ಸಿದ್ದು? ರಾಮ್, ಮತ್ತೆ ಹಳೆದಿನೆಲ್ಲ ನೆನ್ಪು ಮಾಡಬೇಡಿ. ಅದೆಲ್ಲ ಮುಗ್ದು ಹೋಗಿರೋ ಕತೆ. ನಾನು ಸುಮ್ಮನೆ ತಮಾಷೆ ಮಾಡಿದೆ ಜಾನಕಿ. ತಮಾಷೆಗೂ ಅದನ್ನು ನೆನೆಸ್ಬೇಡಿ ರಾಮ್. ನಮ್ಮ ಜೀವನದಲ್ಲಿ ಬಂದಂಥ ಕೆಟ್ಟ ದಿನ ಅದು. ಮತ್ತೆ ಅಂಥ ದಿನ ಯಾವತ್ತೂ ನಮ್ಮ ಜೀವನದಲ್ಲಿ ಬರದೇ ಇರಲಿ ಅಂತ ಆ ದೇವ್ರ ಹತ್ರ ನಾನು ದಿನ ಬೇಡ್ಕೋತಿದ್ದೀನಿ. ನಾವು ಯಾವತ್ತೂ ಹೀಗೆ ಇರೋಣ ರಾಮ್. ದೂರ ಅನ್ನೋದು ನಮ್ಮ ಹತ್ರಕ್ಕೂ ಬರೋದು ಬೇಡ. ಬರಲ್ಲ ಜಾನಕಿ, ನಾವಿಬ್ರು ಯಾವಾಗಲೂ ಹೀಗೆ ಇರ್ತೀವಿ, ಸರಿನಾ? ಇವಾಗ ನನ್ನ ಡೌಟ್ಗೆ ಕ್ಲಿಯರೆನ್ಸ್ ಸಿಕ್ಕಿಲ್ವಲ್ಲ? ಏನು ಡೌಟ್ ರಾಮ್? ಇಲ್ಲಿ ಬೇಡ, ಹೋಗ್ತಾ ದಾರಿಲಿ ಹೇಳ್ತೀನಿ. ಹಣನ ತುಂಬ ಜೋಪಾನವಾಗಿ ಇಟ್ಕೊ. ಹೋಗ್ತಿದ್ದಂಗೆ ಅಂಕಲ್ ಕೈ ಕೊಟ್ಬಿಡು. ಬಾ, ನಾನಿನ್ನ ಡ್ರಾಪ್ ಮಾಡ್ತೀನಿ. ನೀವು ನನ್ನ ಜೊತೆ ಬರ್ತೀರಾ? ನನಗೂ ಸ್ವಲ್ಪ ಕೆಲಸ ಇದೆ, ಹೋಗ್ತಾ ಹಾಗೆ ದಾರಿಲಿ ನಿನ್ನ ಡ್ರಾಪ್ ಮಾಡೋಗ್ತೀನಿ ಅಂತ ಹೇಳಿದೆ. ಸರಿ, 1 ನಿಮಿಷ ಮೊಬೈಲ್ ತೊಗೊಂಬರ್ತೀನಿ. ನಿಜವಾಗ್ಲೂ ಮಗ ಚೆನ್ನಾಗಿರ್ಬೇಕು ಅನ್ನೋ ಬಯಸೋರೆ ಆಗಿದ್ರೆ ನಿಮ್ಮಪ್ಪ ನಿನ್ನ ಆಸ್ತಿ ನೀನು ಕೊಡಬೇಕಿತ್ತು. ಮಗ ಹಾಳಾಗೋಗ್ಲಿ ಅಂತಾನೆ ಈ ಥರ ಎಲ್ಲ ನಿಮ್ಮಪ್ಪ ಮಾಡ್ತಿರೋದು. ಅದು ನನಗೆ ಗೊತ್ತು ಕಣೋ. ನಾನು ಉದ್ಧಾರ ಆಗಲಿ ಅಂತ ಅವ್ರ ಬಾಯಿಂದ ಯಾವತ್ತೂ ಬರಲೇ ಇಲ್ಲ. ಯಾವಾಗ ನೋಡಿದ್ರು ಹಾಳಾಗಿ ಹೋಗ್ಲಿ ಅಂತಾನೆ ಹೇಳೋದು. ಈಗ ನಾನು ಅವ್ರು ಹೇಳ್ದಾಗೆ ಹಾಳಾಗಿ ಹೋಗಿದ್ದೀನಿ. ಇಲ್ಲ ದೋಸ್ತ್, ನಿನ್ನನ್ನು ಹಾಳಾಗೋದಕ್ಕೆ ನಾನು ಬಿಡಲ್ಲ. ನಿಮ್ಮ ಮನೆಯವ್ರ ಮುಂದೆ ನೀನು ಬೆಳಿಬೇಕು. ನಿನ್ನ ಆಡ್ಕೊಂಡಿರೋ ಜನರೇ ನಿನ್ನ ಕೈ ಎತ್ತಿ ಮುಗಿಬೇಕು. ನಿನ್ನ ಮುಂದೆ ನಗಾಡ್ತಿದ್ದವರು ನಿನ್ನ ಗೆಲುವು ನೋಡಿ ತೂಟಿಕ್ ಪಿಟಿಕ್ ಅಂದ್ರೆ ಸುಮ್ಮನಾಗಬೇಕು. ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಹೇಳ್ದವರೆಲ್ಲ ಕಣ್ಣು ಬಿಟ್ಟು ನೋಡಬೇಕು. ಅವಮಾನ ಮಾಡಿದವ್ರೆ ನಿನಗೆ ಸನ್ಮಾನ ಮಾಡಬೇಕು ದೋಸ್ತ್. ಹಾಗೆ ಮಾಡ್ತೀನಿ, ನೋಡ್ತಾ ಇರೋ. ಇಮ್ರಾನ್, ನೀನು ನನಗಿಷ್ಟು ಮಾಡಿದ್ರೆ ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಕಣೋ. ನಿನ್ನಂಥ ಫ್ರೆಂಡ್ಶಿಪ್ ಬಿಟ್ಟು ಹೋಗಿ ದೊಡ್ಡ ತಪ್ಪು ಮಾಡ್ತಿದ್ದೆ ನೋಡು. ಅಷ್ಟೆಲ್ಲ ದೊಡ್ಡ ಮಾತು ಆಡ್ಬೇಡ ದೋಸ್ತ್. ಫ್ರೆಂಡ್ಶಿಪ್ಪಲ್ಲಿ ಉಪಕಾರ ಎಲ್ಲ ಎಲ್ಲಿ ಬರುತ್ತೆ? ಕಷ್ಟಕ್ಕಾಗೋನೆ ದೋಸ್ತು, ಅದು ನನ್ನ ಕರ್ತವ್ಯ. ಇಮ್ರಾನ್, ರಜಿಯಾ ಮನೆಗೆ ಹೋಗಿದ್ದ? ದುಡ್ಡು ಕೇಳ್ದೆ ದೋಸ್ತ್. ನಿನ್ನ ಮಾತು ಕೇಳ್ಕೊಂಡು ರಾತ್ರಿ ಅವ್ರ ಮನೆಗೆ ಹೋಗಿದ್ದೆ. ಏನು ಹೇಳಿದ್ರು? ಬಾಯಿ ಬಂದಾಗ ಮಾತಾಡಿದ್ರು. ಇನ್ನೊಂದು ಸಲ ಆ ಕಡೆ ಏನಾರು ತಲೆ ಹಾಕಿದ್ರೆ ನನ್ನ ತಲೆ ಕಡ್ದು ನೇತಾಕ್ತೀನಿ ಅಂತ ಹೇಳಿದ್ರು. ಅವರಷ್ಟೆಲ್ಲ ಹೇಳ್ತಿದ್ರು, ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ದ. ಇನ್ನೇನು ಮಾಡಲಿ, ಹೋಗಿದ್ದೆ. ನನ್ನ ಪರವಾಗಿ ನನ್ನ ಜೊತೆ ಮಾತಾಡೋಕ್ಕೆ ನನ್ನ ಜೊತೆ ಯಾರಿದ್ದಾರೆ ದೋಸ್ತ್? ನಾನಿದ್ದೀನಿ. ನಡಿ, ಇವಾಗಲೇ ಹೋಗೋಣ. ನಿನ್ನ ದುಡ್ಡು ಹೇಗೆ ಕೊಡಲ್ವೋ ನಾನು ನೋಡ್ತೀನಿ. ಈಗಲಾ? ಹೌದು, ಈಗಲೇ. ಆಮೇಲೆ ಅಂತ ಸುಮ್ಮನೆ ಇದ್ದರೆ ನಿಂಗೆ ಮೋಸ ಮಾಡ್ದಂಗೆ ನಿನ್ನ ದುಡ್ಡೆಲ್ಲ ನುಂಗಿ ನೀರು ಕುಡಿತಾರೆ. ಮತ್ತೆ ಅವ್ರನ್ನ ಮುಂದುವರಿಯೋಕ್ಕೂ ಬಿಡಬಾರ್ದು ಇಮ್ರಾನ್. ಬಿಟ್ರೆ ನಾವೇ ದೊಡ್ಡ ಪಾಳೆಗಾರ ಅಂತ ಮೆರೀತಾರೆ. ಅವ್ರಿಗೆ ಈಗಲೇ ಬುದ್ಧಿ ಕಲಿಸ್ಬೇಕು. ಒಂದು ವಾರ ಟೈಮ್ ಕೇಳಿದ್ದಾರೆ ದೋಸ್ತ್.
ಅಷ್ಟಲ್ಲಿ ಕೊಟ್ಟಿಲ್ಲ ಅಂದರೆ ಆಮೇಲೆ ನೋಡೋಣ. ಸುಮ್ಮನೆ ಇದ್ರೆ ಅವ್ರಿಗೆ 1 ವಾರನೇ 1 ವರ್ಷ ಆಗುತ್ತೆ. ನಿನ್ನ ದುಡ್ಡು ನಿಂಗೆ ಸಿಗಲ್ಲ. ಆಸೆ ಬಿಟ್ಟು ಕೈ ತೊಳ್ಕೊಳ್ಬೇಕಾಗತ್ತೆ. ನಿನ್ಗೆ ಬೇಡವಾ? ನಿನ್ನ ದುಡ್ಡು ನಿನ್ಗೆ ಬೇಡವಾ? ಬೇಕು ದೋಸ್ತ್, 5 ಲಕ್ಷ ಹೇಗೆ ಬಿಡೋಕ್ಕಾಗುತ್ತೆ? ಬಾ, ಹಾಗಾದ್ರೆ ಅವ್ರ ಮನೆ ತೋರಿಸು. ದೋಸ್ತ್, ಬೈಕ್ ಆ ಕಡೆ ಇದೆ, ನಡಿ. ಜಾನಕಿ, ಲೇಟ್ ಮಾಡಬೇಡ. ಅಜ್ಜಿ ಬೈತಾನೆ ಇರ್ತಾರೆ. ನಾನು ಬೇರೆ ಜಾಗದ ವಿಷಯವಾಗಿ ಮಾತಾಡ್ಕೊ ಬರ್ತೀನಿ ಅಂತ ಹೇಳಿದ್ದೀನಿ. ನೀನು ಬೇಗ ದುಡ್ಡು ಕೊಟ್ಟು ಬಂದ್ಬಿಡು. ಜಾಸ್ತಿ ದಿನ ಇರಲ್ಲ, ಇವತ್ತು ಒಂದಿನ ಇದು ಬಂದ್ಬಿಡ್ತೀನಿ. ಇಮ್ರಾನ್ಗೆ ಹೇಳ್ಬಿಡು, ಎಲ್ಲ ಕ್ಲಿಯರ್ ಆಗಿದೆ. ಇನ್ನು ಮುಂದೆ ನನಗೂ ನಿಂಗೂ ಯಾವುದೇ ರೀತಿ ಸಂಬಂಧ ಇರಲ್ಲ ಅಂತ. ಬೇಕಿದ್ರೆ ಡೈರೆಕ್ಟಾಗಿ ವಾರ್ನ್ ಮಾಡು ಅವನಿಗೆ. ಬರೀ ವಾರ್ನಲ್ಲ, ಅವನ ಕೆನ್ನೆಗೆ 4 ಬಾರಿಸ್ ಹೇಳ್ತೀನಿ. ಅವ್ನು ಮಾಡಿರೋದಕ್ಕೆ. ಜಾನಕಿ, ಅದೆಲ್ಲ ಏನು ಬೇಡ. ಅವನು ಇನ್ನು ಮುಂದೆ ನಿಮ್ಮ ಮನೆಯವ್ರ ತಂಟೆಗೆ ಬರ್ದೇ ಇರೋ ಹಾಗೆ ಹೇಳು, ಅಷ್ಟು ಸಾಕು. ಸರಿ, ಹಾಗೆ ಹೇಳ್ತೀನಿ. ಸರಿ, ನಾನು ಹೊರಡ್ಲಾ? ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಆಯ್ತಾ? ಜಾನಕಿ, ಹೋಗಿ ತಲುಪ್ತಿದ್ದಾಗೆ ನಂಗೊಂದು ಫೋನ್ ಮಾಡು. ಯಾವಾಗ ನಾನೇ ಕಾಲ್ ಮಾಡಬೇಕಾ? ಇಲ್ಲ, ಇವತ್ತು ನಾನೇ ಮಾಡ್ತೀನಿ ಆಯ್ತಾ? ಸರಿ ಜಾನಕಿ. ರಾಮ್, ಥ್ಯಾಂಕ್ಸ್. ನಮ್ಮಿಬ್ಬರ ಮಧ್ಯೆ ಎಲ್ಲ ಥ್ಯಾಂಕ್ಸ್ ಯಾಕೆ ಜಾನಕಿ? ಹಣ ಕೊಟ್ಟಿದ್ದೀನಿ ಅಂತನಾ? ಹೌದು ರಾಮ್, ನೀವೇನಾದರೂ ಹೆಲ್ಪ್ ಮಾಡಿರ್ಲಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಅದೇನಾಗಿರ್ತಿತ್ತೋ. ಹಣ ಹೊಂದ್ಸಕ್ಕಾಗ್ದೆ ಅದೆಷ್ಟು ಒದ್ದಾಡ್ಬೇಕಿತ್ತೇನೋ. ಇವಾಗೆಲ್ಲ ಸರಿಯಾಯಿತು ತಾನೆ? ಮೊದಲೋಗಿ ಅಂಕಲ್ಗೆ ಹಣ ಕೊಡು, ಆಮೇಲೆ ನಾನು ಬರ್ತೀನಿ. ಹುಷಾರು. ರಾಮ್, ಆಗ್ಲೇ ಏನು ಡೌಟು ಅಂತ ಹೇಳ್ತಿದ್ರಲ್ಲ, ಅದೇನು ಅಂತ ಹೇಳಲೇ ಇಲ್ಲ. ಅದಾ, ಕಬೋರ್ಡಲ್ಲಿರೋ ದುಡ್ಡನ್ನ ಯಾರು ತೆಗ್ದಿರ್ಬೋದು? ಅಣ್ಣನೇ ತೆಗ್ದಿರ್ಬೋದು ಅಂತ ಹೇಳ್ತೀಯಾ? ಭರತ್ ಅವರು ಆ ಥರ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಆದರೂ ಅವ್ರು ಇವತ್ತು ಮಾತಾಡೋದು ನೋಡಿದ್ರೆ ನನಗೂ ಯಾಕೋ ಅನುಮಾನ ಬರ್ತಿದೆ ರಾಮ್. ಅಣ್ಣ ಯಾಕೆ ಇವತ್ತು ಆ ಥರ ಮಾತಾಡ್ದ? ಮಾಳವಿಕೆ ಏನಾದರೂ ಅವ್ನು ಕಿವಿ ಚುಚ್ಚಿರ್ಬೋದಾ? ಅವಳಲ್ಲ ಅನ್ಸುತ್ತೆ ರಾಮ್. ನೆನ್ನೆ ನಾವು ಹಾಗೆ ಮಾತಾಡಿದ್ದಕ್ಕೆ ಭಾವ ಬೇಜಾರಾಗಿ ಹೀಗೇನಾದರೂ ಮಾತಾಡಿರ್ಬೋದು. ಅಣ್ಣ ಯಾವತ್ತೂ ಇಷ್ಟು ಚಿಕ್ಕ ವಿಷಯಕ್ಕೆ ಬೇಜಾರು ಮಾಡ್ಕೊಂಡವನೇ ಅಲ್ಲ. ಏನೇ ಹೇಳಿದ್ರು ಸುಮ್ಮನಿರ್ತಿದ್ದ. ಎಷ್ಟು ಸಲ ನಾನೇ ಬೈದಿದ್ದೀನಿ. ಆದರೆ ಸಡನ್ನಾಗಿ ಚೇಂಜ್ ಆಗಿರೋದು ನೋಡ್ತಾ ಇದ್ರೆ ನಂಗೆ ಯಾಕೋ ಮಾಡಬೇಕ ಮೇಲೆ ಅನುಮಾನ. ಏನು ಹೇಳಿರ್ಬೋದು ಅಣ್ಣನ ಹತ್ರ? ಅವಳು ಭಾವನ ಹತ್ರ ಏನಾದರೂ ಹೇಳಿದ್ರೆ ನಮ್ಮ ಮುಂದೆ ಭಾವನ ಯಾಕೆ ಬೈತಿದ್ಲು? ಅವ್ರ ಪರವಾಗಿ ಮಾತಾಡ್ತಿದ್ಲಲ್ವಾ? ಅವಳು ಯಾವಾಗ ಹೇಗೆ ಬಣ್ಣ ಬದಲಾಯಿಸ್ತಾಳೆ ಅಂತ ನಮಗೆ ಗೊತ್ತಿಲ್ವಾ ಜಾನಕಿ? ಇದೇನು ಹೊಸ್ತಾ? ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವು ಇರ್ಬೇಕು ರಾಮ್. ಅಣ್ಣನ ಹತ್ರ ಯಾಕೀಗ ಮಾಡ್ತಿದ್ಯಾ ಅಂತ ಒಂದು ಮಾತು ನಾನೇ ಕೇಳಿ ನೋಡ್ಲಾ? ಬೇಡ, ಸದ್ಯಕ್ಕೆ ನೀವೇನು ಮಾತಾಡಕ್ಕೆ ಹೋಗಬೇಡಿ. ಮೊದಲೇ ಅವರು ನಿಮ್ಮ ಮೇಲೆ ಮಾವನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಆಮೇಲೆ ಮತ್ತೆ ಅದು ದೊಡ್ಡದಾಗೋದು ಬೇಡ. ಸ್ವಲ್ಪ ಸಮಾಧಾನ ಆದಮೇಲೆ ಮಾತಾಡಿದ್ರಾಯ್ತು. ಸರಿ, ಟೈಮ್ ಆಯಿತು, ನೀವು ಹೊರಡಿ. ಹೇಳಿದ ನೆನಪಿರಲಿ, ಫೋನ್ ಮಾಡೋದು ಮರಿಬೇಡ. ಸರಿ, ಮಾಡ್ತೀನಿ.